ಅದೆಲ್ಲ ಬಾಂಗ್ಲಾದೇಶದವ್ರು ಕೊಟ್ಟಿದ್ದಾರೆ. ಇಷ್ಟು ಬೇಗ ಆತುರದ ನ್ಯಾಯ ಎಲ್ಲೂ ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ, ಅವರು ಹೋರಾಟ ಮಾಡ್ಲಿ. ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಹೇಳೋದು ಸುಮ್ಮನೆ ಆ ರೀತಿ ಒಂದು ಪಾಸಿಂಗ್ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ. ಇದು ನಾವು ವೆರಿಫೈ ಮಾಡಲ್ವಾ? ಈಗ ಒಂದ್ ವೇಳೆ ಅವ್ರಿಗೆ ಪರಿಹಾರ ಕೊಡುವಾಗ ಅಥವಾ ಮನೆಗಳನ್ನೇ ಕೊಡುವಾಗ ಅವು ವೆರಿಫೈ ಮಾಡೇ ಅಲ್ವಾ ಮಾಡ್ತಾರೆ. ಬಾಂಗ್ಲಾದೇಶದವ್ರು ಇದ್ರೆ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರ. ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತೀವಿ, ತಗೊಂಡೋಗಿ ಬಾರ್ಡರ್ನಲ್ಲೇ ಬಿಡ್ತೀವಿ, ಅವ್ರ ಎಂಬಸಿಗೆ ಹೇಳ್ತೀವಿ, ಕಳಿಸ್ಕೊಡ್ತೀವಿ, ವಾಪಸ್ ಡಿಪೋರ್ಟ್ ಮಾಡ್ತೀವಿ. ಇಲ್ಲ ಅವ್ರೇನಾದ್ರು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೀವಿ. ಅವರು ಗೃಹ ಸಚಿವರಾಗಿದ್ದಾರೆ ಅಶೋಕ್ ಅವರು, ಅವ್ರಿಗೆ ಇದೆಲ್ಲ ಗೊತ್ತಿದೆ. ಅವರು ರಾಜಕೀಯ ಕಾರಣಕ್ಕೋಸ್ಕರ ಮಾತಾಡ್ತಾರೆ. ಸರ್, ಈಗ ನಿಮ್ಮ ಇಲಾಖೆಯಿಂದ ಏನಾದ್ರು ವೆರಿಫೈ ಮಾಡ್ತಾ ಇದ್ದೀರಾ ಸರ್? ಅಲ್ಲ, ಖಂಡಿತವಾಗಿ ಮಾಡ್ತೇವೆ. ಇನ್ನ ನಮ್ಮಲ್ಲಿ ಈಗ ಅವರು ಯಾರು ಲಿಸ್ಟ್ ತಯಾರು ಮಾಡ್ತಾರೆ, ಇಲ್ಲಿ ನಮ್ಮ BBMP ಅವರು GBA ಈಗ GBA ಅವರು ಲಿಸ್ಟ್ ಮಾಡಿರ್ತಾರೆ. ಅದನ್ನು ವೆರಿಫೈ ಮಾಡಿ ಅವರಿಗೆ ಅವ್ರು ಎಲ್ಲಿ ಅವರು ಏನು ಎಷ್ಟು ದಿವಸದಿಂದ ಬೆಂಗಳೂರಿನಲ್ಲಿ ಇದ್ದಾರೆ, ಆ ಜಾಗದಲ್ಲಿ ಎಷ್ಟು ದಿವಸದಿಂದ ಇದ್ದಾರೆ, ಅದೆಲ್ಲ ವೆರಿಫೈ ಮಾಡಿ ಅಲ್ವಾ ಮಾಡೋದು. ಸರಿ, ಬಾಂಗ್ಲಾ ವಲಸಿಗರಂತ ಹಿಂದೆ ಸಿಕ್ಕಾಪಟ್ಟೆ ಸುದ್ದಿಗಳಾಗ್ತಾ ಇತ್ತು. ಈಗ ಅವ್ರನ್ನೆಲ್ಲ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳಾಯ್ತು? ಇಲ್ಲ, ನಾವು ವೆರಿಫಿಕೇಶನ್ ಮಾಡ್ತಾನೆ ಇರ್ತೀವಿ. ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಒಂದಿನ ಮಾಡಿ ಒಂದು ವಾರ ಡ್ರೈವ್ ಮಾಡಿಬಿಟ್ಟು ಬಿಟ್ಬಿಡೋದಿಲ್ಲ. ಯಾರು ಅನಧಿಕೃತವಾಗಿ ಕರ್ನಾಟಕದಲ್ಲಿ ಇರ್ತಾರೆ, ಬರೀ ಬೆಂಗಳೂರು ಸಿಟಿ ಒಂದೇ ಅಲ್ಲ. ಈಗ ಉದಾಹರಣೆಗೆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ವಿ ವಿಲ್ ವೆರಿಫೈ. ನಾವಾಗ್ಲೇ ಆ ಕಾಫಿ ತೋಟದ ಮಾಲೀಕರಿಗೆ ತಿಳಿಸಿದೀವಿ, ನೀವು ಯಾರನ್ನ ಕೆಲ್ಸಕ್ಕೆ ತಗೊಳ್ತೀರಾ ಅವರ ಬ್ಯಾಕ್ ಗ್ರೌಂಡ್ ಅನ್ನ ನೀವು ಚೆಕ್ ಮಾಡಿ ಪೊಲೀಸ್ ಸ್ಟೇಷನ್, ಜುರಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ಗೆ ಹೇಳ್ಬೇಕು ಅಂತ. ನಮ್ಮವರು ಹೋಗಿ ವೆರಿಫೈ ಮಾಡ್ತಾರೆ. ಪೊಲೀಸ್ನವರು ಕೂಡ ಆಗಾಗ್ಗೆ ಪ್ರತಿ ಕಾಫಿ ತೋಟದಲ್ಲಿ ಹೋಗಿ ವೆರಿಫೈ ಮಾಡಿ ಓನರ್ನ ಕರ್ಸ್ಕೊಂಡು ಎಷ್ಟು ಜನ ನೀವು ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ, ಯಾರಿವರು ಏನು ಅಂತೆಲ್ಲ ವೆರಿಫೈ ಮಾಡ್ತಾರೆ. ಅವಾಗ ಬಾಂಗ್ಲಾದೇಶದ ಅವ್ರು ಸಿಕ್ಕಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಸೆಕ್ಯೂರ್ ಮಾಡಿ ಕಳಿಸ್ಕೊಡ್ತೇವೆ. ಸರ್, ಈಗ ಬಿಜೆಪಿ ಅವರು ಆರೋಪ ಮಾಡ್ತಾರೆ, ಸದ್ಯ ಕರ್ನಾಟಕದಲ್ಲಿ ಬಾಂಗ್ಲಾದೇಶ